ಬದನೆಕಾಯಿ ಗೊಜ್ಜು. ನೋಡಿ, ನಾನಿವತ್ತು ನಿಮಗೆ ಬದನೆಕಾಯಿ ಗೊಜ್ಜು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ, ಹಸಿಮೆಣಸು ಮತ್ತು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಇಲ್ಲಿ ಬದನೆಕಾಯಿನ ನಾನು ನೋಡಿ ಆಲ್ರೆಡಿ ಮುಂಚೆನೇ ಈ ಥರ ಚೆನ್ನಾಗಿ ಬಾಣಲೆಯಲ್ಲಿ ಇಟ್ಬಿಟ್ಟು 4 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಜಸ್ಟ್ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು, ಎಣ್ಣೆ ಸವರ್ಬಿಟ್ಟು ಬಾಣಲೆಯಲ್ಲಿಟ್ಟು ಎಲ್ಲ 4 ಸೈಡನ್ನು ತಿರ್ಸಿ ಚೆನ್ನಾಗಿ ಅದು ಸ್ಮೂತ್ ಆಗೋ ತನಕ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಬಿಡಿಸ್ಕೊಂಡಿಟ್ಕೊಂಡಿದ್ದೀನಿ. ಈಗ ಇದ್ರದ್ದು ಅಷ್ಟೇ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸಿಟ್ಕೊಂಡು ಪ್ಲಾಸ್ಟಿಕ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಈಗ ಇದನ್ನು ನಾನು ಬಿಡಿಸ್ತಾ ಇದ್ದೀನಿ. ನೋಡಿ, ಬೇಯಿಸಿದ ಮೇಲೆ ಈಸಿಯಾಗಿ ಸಿಪ್ಪೆನ ಬಿಡಿಸ್ಕೋಬೋದು ನೀವು. ನೋಡಿ, ಈಸಿಯಾಗಿ ಸಿಪ್ಪೆ ಈ ಥರ ಬರುತ್ತೆ, ಚೆನ್ನಾಗಿ ಬಿಡಿಸ್ಕೋಬೋದು. ಒಂದು ಸತಿ ಒಳಗಡೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸತಿ ಹುಳ ಇರುತ್ತೆ, ನೀಟಾಗಿ ಬಿಡಿಸ್ಬಿಟ್ಟು ಒಳಗಡೆ ಎಲ್ಲ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಗಿಮ್ಸಿಟ್ಕೊಳ್ಳಿ ಇದನ್ನು. ನೋಡಿ, ಇದನ್ನು ಸ್ವಲ್ಪ ಗಿಮ್ಸಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಕಾಯಿ ತುರಿ, ಹಾಗೆ ಈರುಳ್ಳಿ, ಹಾಗೆ ಹಸಿಮೆಣಸು, ನೀವು ಬೇಕಾದರೆ ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕಿ, ನೋಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಗಿಮ್ಸ್ಕೊಂಡ್ರೆ ಚಪಾತಿ ಜೊತೆ, ರೊಟ್ಟಿಗೆ, ಇಲ್ಲ ಊಟಕ್ಕೆ, ತಿಳಿಸಾರು ಜೊತೆ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು.